ನಮಸ್ಕಾರ ಸ್ನೇಹಿತರೆ. ದೆವ್ವಗಳು ಆತ್ಮಗಳು ನಿಜವಾಗ್ಲೂ ಇದಾವ ಅಥವಾ ಅವು ನಮ್ಮ ಮನಸ್ಸಿನ ಭ್ರಮೆನ? ಈ ಪ್ರಶ್ನೆಗೆ ಉತ್ತರ ಸಿಗೋದು ತುಂಬ ಕಷ್ಟ. ಆದರೆ ಕೆಲವು ಘಟನೆಗಳು ನಮ್ಮ ನಂಬಿಕೆಗಳನ್ನು ಬುಡಮೇಲ್ ಮಾಡಿಬಿಡ್ತವೆ. ಅಂತಹದ್ದೇ ಒಂದು ಘಟನೆ 2018 ಚಳಿಗಾಲದಲ್ಲಿ ನಡೆದಿತ್ತು. ಸ್ಥಳ ಕರ್ನಾಟಕದ ಅತ್ಯಂತ ಸುಂದರ ಮತ್ತು ಅಷ್ಟೇ ಭಯಾನಕ ಚಾರ್ಮುಡಿ ಘಾಟ್ನಲ್ಲಿ ನಡೆದಂತಹ ಒಂದು ಭಯಾನಕ ಸ್ಟೋರಿ ಇವತ್ತಿನ ಹಾರರ್ ಸ್ಟೋರಿ. ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೆಡ್ಫೋನ್ಸ್ ಹಾಕೊಂಡು ಕೇಳೋದಕ್ಕೆ ರೆಡಿಯಾಗಿ. ಇವತ್ತು ಅಮಾವಾಸ್ಯೆಯ ದಿನ ಆಗಿತ್ತು. ಆ ಅಮಾವಾಸ್ಯೆಯ ಕತ್ಲಲ್ಲಿ ರವಿ, ಸಂತೋಷ್ ಮತ್ತು ದೀಪಕ್ ಈ ಮೂವರು ಸ್ನೇಹಿತರು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಕಾರ್ನಲ್ಲಿ ಹೊರಟಿರ್ತಾರೆ. ಸಮಯ ರಾತ್ರಿ 11:35 ಆಗಿರುತ್ತೆ. ಚಾರ್ಮುಡಿ ಘಾಟ್ನ ಪ್ರವೇಶಿಸ್ತಾರೆ. ಜೋರು ಮಳೆ ಇರುತ್ತೆ. ಅವತ್ತು ಮಂಜು ಎಷ್ಟು ದಟ್ಟವಾಗಿತ್ತು ಅಂದರೆ ಕಾರಿನ ಹೆಡ್ಲೈಟ್ ಹಾಕಿದ್ರು ಮುಂದೆ 10 ಅಡಿವರೆಗೂ ರೋಡ್ ಕಾಣಿಸ್ತಲೇ ಇರೋಷ್ಟು ಫಾಗ್ ತುಂಬಿಕೊಂಡಿರುತ್ತೆ. ಆ ವೆದರ್ನ ಎಂಜಾಯ್ ಮಾಡಿಕೊಂಡು ಆ 3 ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಚಾರ್ಮುಡಿ ಘಾಟ್ನಲ್ಲಿ ಹಲವಾರು ತಿರುವುಗಳು ಸಿಗ್ತವೆ. ರವಿ ಕಾರ್ನ ಓಡಿಸ್ತಿರ್ತಾರೆ. ಇದ್ದಕ್ಕಿದ್ದಂತೆ 3ನೇ ತಿರುವಿನಲ್ಲಿ ರಸ್ತೆಯ ಬದಿಯಲ್ಲಿ ಒಬ್ಬ ವ್ಯಕ್ತಿ ಕೈ ಬೀಸೋ ಥರ ಇವ್ರಿಗೆ ಕಾಣಿಸುತ್ತೆ. ಇಷ್ಟು ಲೇಟ್ ನೈಟಲ್ಲಿ ಇಂತಹ ಭೀಕರ ಮಳೆಯಲ್ಲಿ ಈ ಕಾಡಿನ ಮಧ್ಯೆ ಯಾರಿರ್ಬೋದು ಅಂತ ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಅಲ್ಲಿದ್ದಂತಹ ಸಂತೋಷ್, ಬೇಡ ಮಚ್ಚ, ಗಾಡಿ ನಿಲ್ಲಿಸ್ಬೇಡ, ದರೋಡೆಕೋರರು ಇರ್ಬೋದು ಅಂತ ಹೇಳ್ತಾನೆ. ಆದರೆ ಆ ವ್ಯಕ್ತಿ ನೋಡೋದಕ್ಕೆ ತುಂಬ ಅಸಹಾಯಕನಂತೆ ಕಾಣ್ತಿರ್ತಾನೆ. ಮಾನವೀಯತೆ ದೃಷ್ಟಿಯಿಂದ ರವಿ ಕಾರನ್ನು ನಿಲ್ಲಿಸ್ತಾನೆ. ಅವತ್ತು ಜೋರು ಮಳೆ ಬೇರೆ ಬರ್ತಿರುತ್ತೆ. ಆ ವ್ಯಕ್ತಿ ತುಂಬ ನೆಂದು ಕೂಡ ಹೋಗಿರ್ತಾನೆ. ಆ ಕಾರಣದಿಂದಾಗಿ ರವಿ ಕಾರ್ನ ನಿಲ್ಸೋದಕ್ಕೆ ಡಿಸೈಡ್ ಮಾಡ್ತಾನೆ. ಆ ವ್ಯಕ್ತಿ ನೋಡೋದಕ್ಕೆ ಸುಮಾರು 50 ವರ್ಷ ಆಸುಪಾಸು ಥರ ಕಾಣ್ತಿರ್ತಾನೆ. ಅವನು ಕಾರ್ನ ಕಿಟಕಿ ಹತ್ರ ಬಂದು, ಸರ್, ನನ್ನ ಲಾರಿ ಕೆಳಗೆ ಕೆಟ್ಟು ನಿಂತೋಗ್ಬಿಟ್ಟಿದೆ, ದಯವಿಟ್ಟು ಮುಂದಿನ ಚೆಕ್ ಪೋಸ್ಟ್ವರೆಗೆ ಅಥವಾ ಯಾವುದಾದ್ರೂ ಹಳ್ಳಿ ಹತ್ರ ಬಿಟ್ಬಿಡಿ ಅಂತ ಕೇಳ್ಕೊತಾನೆ. ಸರಿ ಆಯಿತು ಅಂತ ಅವನ್ನ ಕಾರಿಗೆ ಕೂರಿಸ್ಕೊತಾರೆ. ಆ ವ್ಯಕ್ತಿ ಕಾರ್ನ ಹತ್ತಿದ ತಕ್ಷಣ ಕಾರಿನ ಒಳಗಿನ ವಾತಾವರಣ ಬದಲಾದಂತೆ ಅನ್ನಿಸ್ತಿರುತ್ತೆ. ಅತಿಯಾದ ಚಳಿ ಆವರಿಸಿರುತ್ತೆ. ಕಾರಿನ AC ಆಫ್ ಆಗಿದ್ರೂ ಸಹ ಮೈ ನಡುಗುವಷ್ಟು ಅವ್ರ 3 ಜನಕ್ಕೆ ಚಳಿ ಆಗೋದಕ್ಕೆ ಶುರುವಾಗತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಒಂಥರ ವಿಚಿತ್ರವಾದ ಕೊಳೆತ ಮಾಂಸದ ವಾಸನೆ ಕಾರ್ನಲ್ಲಿ ಬರೋದಕ್ಕೆ ಶುರುವಾಗತ್ತೆ. ದೀಪಕ್ ಹಿಂದಿನ ಸೀಟ್ನಲ್ಲಿ ಆ ವ್ಯಕ್ತಿ ಪಕ್ಕದಲ್ಲೇ ಕೂತ್ಕೊಂಡಿರ್ತಾನೆ. ಅವನು ಆ ವ್ಯಕ್ತಿನ ಮಾತಾಡ್ಸೋಕ್ಕೆ ತುಂಬ ಪ್ರಯತ್ನ ಪಡ್ತಾನೆ. ಸರ್, ನಿಮ್ಮ ಊರು ಯಾವುದು, ಲಾರಿಗೆ ಏನಾಯಿತು ಅಂತ ಎಲ್ಲ ಪ್ರಶ್ನೆ ಮಾಡಿದ್ರು. ಆದರೆ ಆ ವ್ಯಕ್ತಿ ಮಾತ್ರ ಒಂದು ಪ್ರಶ್ನೆಗೂ ಉತ್ತರ ನೀಡೋದಿಲ್ಲ. ಸೈಲೆಂಟಾಗಿ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿರ್ತಾನೆ. ಇವ್ರು ಎಷ್ಟೇ ಟ್ರೈ ಮಾಡಿದ್ರು ಆ ವ್ಯಕ್ತಿ ಮಾತ್ರ ಮಾತಾಡ್ತಾನೆ ಇರೋದಿಲ್ಲ. ಆ ವ್ಯಕ್ತಿನ ಎಷ್ಟು ಮಾತಾಡ್ಸಿದ್ರು ಮಾತಾಡ್ದಲೇ ಇರೋದನ್ನ ನೋಡಿ ಆ 3 ಜನಕ್ಕೆ ಸ್ವಲ್ಪ ವಿಚಿತ್ರ ಅನ್ಸೋದಕ್ಕೆ ಶುರುವಾಗತ್ತೆ. ಆ ಟೈಮಿಗೆ ಕಾರು ಘಾಟ್ನ ಅತ್ಯಂತ ಕಡಿದಾದ ತಿರುವಿಗೆ ಬರುತ್ತೆ. ಆಗ ಇದ್ದಕ್ಕಿದ್ದಂತೆ ಹಿಂದಿನ ಸೀಟ್ನಿಂದ ಒಂದು ವಿಚಿತ್ರ ಶಬ್ದ ಕೇಳಿಸೋದಕ್ಕೆ ಶುರುವಾಗತ್ತೆ. ಆ ಶಬ್ದ ಮನುಷ್ಯನ ಧ್ವನಿಯಂತೆ ಕೇಳಿಸ್ತಿರೋದಿಲ್ಲ. ಅದು ಒಂದು ಪ್ರಾಣಿಯ ಗರ್ಜನೆ ಅಥವಾ ನರಳಾಟಂತೆ ಕೇಳಿಸ್ತಿರುತ್ತೆ. ಆ 3 ಜನಕ್ಕೆ ಸ್ವಲ್ಪ ಭಯ ಆಗೋದಕ್ಕೆ ಶುರುವಾಗತ್ತೆ. ರವಿ ಆ ಮಿರರಲ್ಲಿ ಆ ವ್ಯಕ್ತಿನ ನೋಡ್ತಾನೆ. ರವಿಗೆ ಒಂದು ಶಾಕ್ ಆದಿರುತ್ತೆ. ಆ ದೃಶ್ಯನ ನೋಡಿ ಅವನ ಎದೆ ಒಡೆದೋದ ಹಾಗೆ ಫೀಲ್ ಆಗುತ್ತೆ. ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದ ಆ ವ್ಯಕ್ತಿಯ ಕಣ್ಗಳಲ್ಲಿ ರಕ್ತ ಸೋರ್ತಿರುತ್ತೆ ಮತ್ತೆ ಅವನ ಮುಖದ ಚರ್ಮ ಕರ್ಗು ಹೋಗ್ತಿರೋ ಹಾಗೆ ಕಾಣಿಸ್ತಿರುತ್ತೆ. ರವಿ ಜೋರಾಗಿ ಬ್ರೇಕ್ ಹಾಕ್ತಾನೆ. ಹಿಂದೆ ಸೀಟ್ನಲ್ಲಿ ಕೂತ್ಕೊಂಡಿದ್ದ ದೀಪಕ್ ಬೇಗ ಕೆಳಗಿಳಿ, ಬೇಗ ಇಳಿ ಅಂತ ಕೂಗಿ ಹೇಳ್ತಾನೆ. ದೀಪಕ್ ಗಾಬರಿಯಿಂದ ಕಾರ್ನ ಡೋರ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಕಾರ್ನ ಡೋರ್ಗಳು ಲಾಕ್ ಆಗಿಬಿಟ್ಟಿರುತ್ತೆ. ಆ ವ್ಯಕ್ತಿ ನಿಧಾನವಾಗಿ ದೀಪಕ್ ಕಡೆ
ತಿರುಗ್ತಾನೆ. ಅವನ ಬಾಯಿಂದ ರಕ್ತ ಸುರಿತಿರುತ್ತೆ. ನಾನು ಮನೆಗೆ ಹೋಗಬೇಕು ಅಂತ ಭಯಾನಕ ಧ್ವನಿಯಲ್ಲಿ ಅವ್ರಿಗೆ ಹೇಳ್ತಾನೆ. ದೀಪಕ್ ಭಯದಲ್ಲಿ ಕಿರ್ಚೋದಕ್ಕೆ ಶುರು ಮಾಡ್ತಾನೆ. ಆಗ ಕಾರಿನ ಲೈಟ್ ಕೂಡ ಆಫ್ ಆಗೋಗ್ಬಿಡುತ್ತೆ. ಕಾರ್ನೊಳಗೆ ಸಂಪೂರ್ಣವಾಗಿ ಕತ್ತಲೆ ಆವರಿಸ್ಬಿಟ್ಟಿರುತ್ತೆ. ದೀಪಕ್ ಭಯದಿಂದ ನಡುಗ್ತಿರ್ತಾನೆ. ರವಿ ಮತ್ತು ಸಂತೋಷ್ ಮೊಬೈಲ್ ಟಾರ್ಚ್ ಆನ್ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಅವ್ರಿಗೂ ಕೂಡ ಭಯದಲ್ಲಿ ಟಾರ್ಚ್ ಆನ್ ಮಾಡೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಕೊನೆಗೆ ಫ್ಲ್ಯಾಶ್ ಲೈಟ್ ತಾನೇ ಆನ್ ಆಗುತ್ತೆ. ಅವರ ಹಿಂದಿನ ಸೀಟ್ ತಿರುಗಿ ನೋಡಿದಾಗ ಆ ವ್ಯಕ್ತಿ ಕೂತದ ಜಾಗದಲ್ಲಿ ಯಾರೂ ಇರೋದಿಲ್ಲ. ಆ ವ್ಯಕ್ತಿ ಎಲ್ಲಿಗೆ ಹೋದರೆ ಕಾರ್ ಡೋರ್ ಓಪನ್ ಮಾಡಿಕೊಂಡೇ ಹೋಗಬೇಕು. ಆದರೆ ಕಾರ್ ಡೋರ್ಗಳೆಲ್ಲ ಲಾಕ್ ಆಗೇ ಇರುತ್ತೆ. ಆದರೆ ಆ ವ್ಯಕ್ತಿ ಮಾತ್ರ ಕಾರ್ನೊಳಗಿರೋದಿಲ್ಲ. ಈಗ ಆ 3 ಜನಕ್ಕೆ ಇನ್ನೂ ಭಯ ಆಗೋದಕ್ಕೆ ಶುರುವಾಗತ್ತೆ. ಆ ವ್ಯಕ್ತಿ ಕಾರ್ನಲ್ಲಿ ಇಲ್ಲ ಅಂದ್ರೂ ಆ ಕಾರ್ನೊಳಗೆ ಕೆಟ್ಟ ಮಾಂಸದ ವಾಸನೆ ಇನ್ನೂ ಬರ್ತಿರುತ್ತೆ. ಆ 3 ಜನಕ್ಕೆ ಅಲ್ಲಿ ಒಂದು ಕ್ಷಣನೂ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ರವಿ ಕಾರನ್ನು ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಎಷ್ಟೇ ಟ್ರೈ ಮಾಡಿದ್ರೂ ಕಾರ್ ಸ್ಟಾರ್ಟ್ ಆಗ್ತಾನೇ ಇರೋದಿಲ್ಲ. ಹೊರಗಡೆ ಜೋರಾಗಿ ಮಳೆ ಸುರಿತಿರುತ್ತೆ. ಕಾರ್ನ ಮೇಲ್ಛಾವಣಿಯ ಮೇಲೆ ಧಮ್ ಧಮ್ ಅಂತ ಯಾರೋ ಜೋರಾಗಿ ಗುದ್ದು ಥರ ಶಬ್ದ ಕೇಳಿಸೋದಕ್ಕೆ ಶುರುವಾಗತ್ತೆ. ಯಾರೋ ಕಾರಿನ ಮೇಲೆ ಹತ್ತಿ ಕೂತಿರೋ ಥರ ಈ 3 ಜನಕ್ಕೆ ಫೀಲ್ ಆಗುತ್ತೆ. ಕಾರಿನ ಗ್ಲಾಸ್ಗಳ ಮೇಲೆ ಉದ್ದನೆಯ ಉಗುರಿನಿಂದ ಗೀಚೋ ಥರ ಈ 3 ಜನಕ್ಕೆ ಕಾಣಿಸುತ್ತೆ. ಇವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ತುಂಬ ಭಯ ಪಟ್ಕೊಂಡ್ಬಿಡ್ತಾರೆ. ಆ 3 ಜನ ದೇವರ ನಾಮ ಜಪಿಸಲು ಶುರು ಮಾಡ್ತಾರೆ. ರವಿ ಇನ್ನಿಲ್ಲದ ಧೈರ್ಯ ಮಾಡಿ ಕಾರ್ ಕೀನ ತಿರುಗಿಸ್ತಾನೆ. ಅದೃಷ್ಟವಶಾತ್ ಕಾರ್ ಸ್ಟಾರ್ಟ್ ಆಗುತ್ತೆ. ರವಿ 1 ಸೆಕೆಂಡು ವೇಸ್ಟ್ ಮಾಡದೆ ಕಾರ್ನ ಜೋರಾಗಿ ಫಾಸ್ಟಾಗಿ ಡ್ರೈವ್ ಮಾಡಿಕೊಂಡು ಒಂದು ಹಳ್ಳಿಗೆ ಬಂದು ಸೇರ್ತಾನೆ. ಆ ಹಳ್ಳಿಯಲ್ಲಿ ಒಂದು ಸಣ್ಣ ಟೀ ಅಂಗಡಿ ಓಪನ್ ಆಗಿರೋ ಥರ ಕಾಣಿಸುತ್ತೆ. ಆ 3 ಜನ ಆ ಟೀ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಕಾರಿಂದ ಇಳಿದು ಆ ಟೀ ಅಂಗಡಿ ಹತ್ರ ಓಡಿ ಬರ್ತಾರೆ. ಆ ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂಥ ತಾತ ಈ 3 ಜನ ಓಡ್ ಬರ್ತಿರೋದನ್ನ ನೋಡಿ, ಏನಾಯ್ತು ಮಕ್ಕಳೇ, ದೆವ್ವ ನೋಡಿದವ್ರ ಥರ ಇದ್ದೀರಲ್ಲ ಅಂತ ಕೇಳ್ತಾನೆ. ಆ 3 ಜನ ನಡುಗ್ತಲೇ ಅಲ್ಲಾದಂಥ ಎಲ್ಲ ಘಟನೆಗಳನ್ನ ಆ ತಾತನ ಹತ್ರ ವಿವರಿಸ್ತಾರೆ. ಇದನ್ನ ಕೇಳಿದ ತಾತನ ಮುಖದಲ್ಲಿ ಯಾವುದೇ ಥರ ಆಶ್ಚರ್ಯ ಕಾಣ್ತಿರೋದಿಲ್ಲ. ಅವನು ಗಂಭೀರವಾಗಿ, ಮಕ್ಕಳೇ, ನೀವು ಬದುಕಿ ಬಂದದ್ದು ದೊಡ್ಡ ಪುಣ್ಯ. ನೀವು ಯಾವ ತಿರುವಿನಲ್ಲಿ ಆ ವ್ಯಕ್ತಿನ ಹತ್ತಿಸ್ಕೊಂಡ್ರೋ ಅಲ್ಲಿಗೆ ಸರಿಯಾಗಿ 10 ವರ್ಷಗಳ ಹಿಂದೆ ಒಂದು ಲಾರಿ ಅಪಘಾತವಾಗಿತ್ತು. ಆ ಲಾರಿ ಡ್ರೈವರ್ ಪ್ರಪಾತಕ್ಕೆ ಬಿದ್ದು ಸತ್ತು ಹೋಗಿರ್ತಾನೆ. ಅಂದಿನಿಂದ ಇಂದಿನವರೆಗೂ ಅಮಾವಾಸ್ಯೆಯ ರಾತ್ರಿ ಯಾರು ಅಲ್ಲಿ ಒಂಟಿಯಾಗಿ ಹೋಗ್ತಾರೋ ಅವರಿಗೆ ಕೈ ತೋರಿಸ್ತಾನೆ, ಲಿಫ್ಟ್ ಕೇಳ್ತಾನೆ. ಯಾರು ನಿಲ್ಲಿಸ್ತಾರೋ ಅವ್ರು ಮತ್ತೆ ಮನೆಗೆ ಹೋಗಿಲ್ಲ. ಅವರ ವಾಹನಗಳು ಕೂಡ ಕಣಿವೆಯಲ್ಲೇ ಪತ್ತೆಯಾಗಿದೆ. ಈ ಮಾತು ಕೇಳಿ ರವಿ, ಸಂತೋಷ್ ಮತ್ತೆ ದೀಪಕ್ ಬೆಚ್ಚಿ ಬೀಳ್ತಾರೆ. ಅವ್ರು ಕೂತಿದ್ದನ್ನ ಕಾರಿನ ಹಿಂದಿನ ಸೀಟನ್ನ ನೋಡ್ತಾರೆ. ಅಲ್ಲಿ ಆ ವ್ಯಕ್ತಿ ಕುಳಿತಿದ್ದ ಜಾಗದ ಸೀಟ್ ಒದ್ದೆ ಆಗಿರುತ್ತೆ. ಮತ್ತೆ ಅಲ್ಲಿ ಕೆಂಪು ಮಣ್ಣಿನ ಗುರುತುಗಳು ಕಾಣ್ತವೆ. ಈ ಇನ್ಸಿಡೆನ್ಸ್ ಆದ್ಮೇಲೆ ಆ 3 ಜನ ನೈಟ್ ಹೊತ್ತು ಚಾರ್ಮುಡಿ ಘಾಟ್ನಲ್ಲಿ ಟ್ರಾವೆಲ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಆ ರಾತ್ರಿ ನಡೆದ ಘಟನೆ ಇಂದಿಗೂ ಅವರನ್ನ ಕಾಡುತ್ತೆ. ಚಾರ್ಮುಡಿ ಘಾಟ್ನಲ್ಲಿ ಇಂದಿಗೂ ಎಷ್ಟೋ ಜನ ಆ ಲಿಫ್ಟ್ ಕೇಳೋ ಲಾರಿ ಡ್ರೈವರ್ ಬಗ್ಗೆ ಮಾತನಾಡ್ತಾರೆ. ಸ್ನೇಹಿತರೆ, ರಾತ್ರಿ ವೇಳೆ ಘಾಟ್ನಂತಹ ರಸ್ತೆಗಳಲ್ಲಿ ಪ್ರಯಾಣಿಸುವಾಗ ಅಪರಿಚಿತರಿಗೆ ಲಿಫ್ಟ್ ಕೊಡೋ ಮುನ್ನ 100 ಬಾರಿ ಯೋಚನೆ ಮಾಡಿ. ಯಾಕಂದ್ರೆ ನಿಮ್ಮ ಪಕ್ಕದ ಸೀಟ್ನಲ್ಲಿ ಬಂದು ಕೂರೋರು ಮನುಷ್ಯರೇ ಆಗಿರ್ಬೇಕು ಅಂತ ಏನಿಲ್ಲ ಅಲ್ವಾ? ಶುಭರಾತ್ರಿ, ಎಚ್ಚರದಿಂದಿರಿ. ನಿಮಗೆ ಈ ಸ್ಟೋರಿ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಿಮ್ಗೆ ಈ ಸ್ಟೋರಿ ನಿಜವಾಗ್ಲೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಸೈನಿಂಗ್ ಆಫ್ ಕನ್ನಡತಿ ಸುಚಿತ್ರ.